ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ ಅಂತಾರಲೇ. ಇವತ್ತು 27 ತಾರೀಕು ಗುರುವಾರ. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 10,687 ಕಿಲೋಮೀಟ್ರ್ ಓಡಿಸಿದ್ದೀನಿ. ನೋಡೋಣ ಇನ್ನೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಇವತ್ತು ಅರ್ನಿಂಗ್ಸ್ ಬಂದುಬಿಟ್ಟು 37 ಆರ್ಡ್ರು. ನನ್ನ ಟಾರ್ಗೆಟ್ ಬಂದುಬಿಟ್ಟು 2,000 ಅರ್ನಿಂಗ್ಸು. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಮಾಡಿಸ್ತಾನೋ ಗೊತ್ತಿಲ್ಲ. ಟ್ರೈ ಮಾಡೋಣ ಒಂದು 2 ಮೇಲೆ ಹೊಡೆಯೋಕ್ಕೆ. ಆದರೂ ಆಗುತ್ತಲ್ಲ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ಹಬ್ಬದ ದಿವಸ, ಶಿವರಾತ್ರಿ ದಿವಸ ತುಂಬ ಆರ್ಡರ್ಸೇ ಕೊಡಲಿಲ್ಲ ಅಂತ ಮನೆಗೆ ಬಂದಿದ್ದು. ನಿನ್ನೆ ಹೊಡೆದಿರೋದು ನಾನು. ಇಲ್ಲಿ ನೋಡ್ತೀನಿ ಎಷ್ಟು ಹೊಡೆದಿದೆ ಅಂತ. ಬರೀ 300 ರೂಪಾಯಿ ಚಿಲ್ಲರೆ ಹೊಡೆದಿದ್ದೀನಿ. ಎಷ್ಟು 3 ಅವರಲ್ಲಿ. ಅಂದರೆ ಟಿಪ್ಸೇ ಇದೆ ಅದರಲ್ಲಿ ಜಾಸ್ತಿ, ಮತ್ತೇನಿಲ್ಲ. ಬೇರೆ 70 ರೂಪಾಯಿ ಟಿಪ್ಸೇ ಇರೋದು. ಒಂದು ಆಲ್ಮೋಸ್ಟ್ ಒಂದು 300 ಒಳಗಡೆ ನೋಡ್ದಿರೋದು. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಬರ್ರಿ ನೋಡೋಣ. ಇನ್ನು ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟಿದ್ದೀನಿ. 2ನೇ ಆರ್ಡ್ರ್ ಬಿದ್ದಿರೋದು. ಆವಾಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕೆ ಹೋಗ್ಬಿಟ್ಟು ಕಣ್ಣ ನೋಡ್ರಿ ಏನೋ ಬಿದ್ದುಬಿಟ್ಟೈತೆ. ಆಲ್ಮೋಸ್ಟ್ ಒಂದು 20 ನಿಮಿಷ ಆಯಿತು. ಇದನ್ನೇ ಆಗ್ತಾಯಿಲ್ಲ. ಇದನ್ನು ಕಣ್ಣು ಫುಲ್ಲು ಕೆಂಪಗಾಗಿಬಿಟ್ಟೈತೆ. ಅಂದರೆ ಫುಲ್ಲು ಏನು ಕೇಳ್ತೀರಾ ನೋಡಿ. ಡಿಲರ್ ಬೇಕು ಕಪ್ಪಾಗಿ ಇರುತ್ತೆ. ಧೂಳು ಗಿಡೋದ್ರೆ ಕಣ್ಣಲ್ಲಿ ಕಣ್ಣು ಸರಿಯಾಗಿ ಉರಿತಾವೆ ಮಾತ್ರ. ನೋಡೋಣ ಇದು ಪಿಕಪ್ ಮಾಡಿ ಡ್ರಾಪ್ ಮಾಡಿ ಸಿಗ್ತೇನೆ. ಬಿಟ್ಟು 9-12 ಗಂಟೆ ಆಗಿದೆ. 332 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 1 ಅವರ್ 57 ನಿಮಿಷ ಆಯಿತು. 7 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಸೆಕೆಂಡ್ ಟಾರ್ಗೆಟ್ಗೆ ಎಷ್ಟು 16 ಆರ್ಡ್ರ್ ಹೊಡಿಬೇಕು. ಇವಾಗ L&T ಅಪಾರ್ಟ್ಮೆಂಟಲ್ಲಿದ್ದೀನಿ. ನೋಡೋಣ ಇಲ್ಲಿದ ಮತ್ತೆ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಕೊಟ್ಟೆ ನೋಡಿ. ಸ್ವಾತಿ ಗಾರ್ಡನಿಂದ 20 ರೂಪಾಯಿ ಟಿಪ್ಸು, 15 ರೂಪಾಯಿ ಸರ್ಜು, 65 ರೂಪಾಯಿ. ಸ್ವಾತಿ ಗಾರ್ಡನಿಯ ರೆಸ್ಟೋರೆಂಟಿಂದ ಡ್ರಾಪು. ಇಲ್ಲಿ ಬೇರೆ ನೆಟ್ವರ್ಕ್ ಬೇರೆನೂ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಡ್ರಾಪ್ ಬಂದಿತ್ತು ಸ್ವಾತಿ ಗಾರ್ಡನಿಂದ. 418 ರೂಪಾಯಿ ಅಮೌಂಟ್ ಆಗಿದೆ. ಕೊಟ್ಟಿರೋದು ಕಸ್ಟಮರ್ 500 ರೂಪಾಯಿ. ಚೇಂಜ್ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್. ಇವಾಗ ಇದು ಡ್ರಾಪ್ ಕೊಡ್ತಾಯಿದ್ದೀನಿ. 418 ರೂಪಾಯಿದ್ದು. ಸಾರಿ 8ನೇ ಆರ್ಡರ್ಸ್ ಇದು ಬಿದ್ದಿರೋದು. ಎಷ್ಟು ಆಲ್ಮೋಸ್ಟ್ ಒಂದು 80 ರೂಪಾಯಿ. ಇದರಲ್ಲೂ ಟಿಪ್ಸ್ ಆ್ಯಡ್ ಮಾಡಿದ್ದಾರೆ. ಮತ್ತು ಇದರಲ್ಲಿ 80 ರೂಪಾಯಿ ಟಿಪ್ಸ್. ಟೋಟಲ್ 100 ರೂಪಾಯಿ ಟಿಪ್ಸ್ ಆಯ್ತು ಇದನ್ನು ನನಗೆ. ದಾಸರಳ್ಳಿ ಐತ್ರಿ ಸರಿ. ಯಾವುದಿದು ದಾಸರಳ್ಳಿಯಲ್ಲಿ ಕೆಂಪಾಪುರದ ದಾಸರಳ್ಳಿ ಹತ್ರ ಇದ್ದೀನಿ. ಇವಾಗ 10-25 ಗಂಟೆವರೆಗೂ ಬೂಸ್ಟ್ ಆನ್ ಮಾಡೋದು. 12 ಗಂಟೆವರೆಗೂ 2 ಅವರು. ಅಂದರೆ 12-25 ಗಂಟೆವರೆಗೂ ಬೂಸ್ಟ್ ಆನ್ ಆಗುತ್ತೆ. ನೋಡೋಣ ಇವಾಗ ಎಲ್ಲೆಲ್ಲಿ. ಇವಾಗ ಟಾರ್ಗೆಟ್ ಬಂದುಬಿಟ್ಟು 11 ಆರ್ಡರ್ ಆಗಿದೆ. 528 ರೂಪಾಯಿ ಹೊಡೆದಿದ್ದೀನಿ. 3 ಅವರ್ 10 ನಿಮಿಷ. ಇನ್ನೂ ಟಿಫನ್ ಅದೆಲ್ಲ ಮಾಡಬೇಕು. ಇವಾಗ ಟಿಫನ್ ಎಲ್ಲಾದರೂ ಆರ್ಡ್ರ್ ಕೊಟ್ಟರೆ ನೋಡೋಣ. ಟಿಫನ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಬೂಸ್ಟಲ್ಲಿ ಯಾರಿಗಾರು ಬೂಸ್ಟ್ ಆನ್ ಮಾಡ್ತಾನೆ ಸ್ವಲ್ಪ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಆದರೆ ಜಾಸ್ತಿ ಆರ್ಡರ್ಸ್ ಇದ್ದಾಗಲೇ ಬೂಸ್ಟ್ ಆನ್ ಮಾಡೋದು. ಇಲ್ಲಿ ತೋರಿಸ್ತೀನಿ ರೀ ಇವಾಗ ಬೂಸ್ಟ್ಗೆ ನಮ್ಮದು ಝೋನ್ ಎಷ್ಟು ದೊಡ್ಡದಿದೆ ಅಂತ. ಇಲ್ಲ ಇದು ಈ ಕಡೆ ಝೋನ್ ಕೊಟ್ಟಿರೋದು. ಇದು ಬೇರೆ ಝೋನ್. ಇದು ಬೇರೆ ಝೋನ್ ಅನಿಸುತ್ತೆ. ಇದು ಬೇರೆ ಝೋನ್ ಬಂದಿರೋದು. ನನಗೆ ಸಹಕಾರನಗರ ಝೋನ್ ಬಂದಿಲ್ಲ. ಇವಾಗ ಔಟ್ ಆಫ್ ಝೋನ್ಗೆ ಹೋಗ್ತೀನಿ ಬೇಗ. ಇವಾಗ 12:23 ಆಗಿದೆ. ಮಧ್ಯಾಹ್ನ 735 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 5 ಅವರ್ ಡ್ಯೂಟಿ ಮಾಡಿದ್ದೀನಿ. 16 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ 7 ಆರ್ಡ್ರ್ ಬೇಕಾಗಿರೋದು. ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಅವ್ರು ಬರ್ತಾಯಿರೋ ಕಸ್ಟಮರು 90% ಎಕ್ಸ್ಟ್ರಾ ಇರೋದು. ನೋಡೋಣ ಅವ್ರೇನೋ ಕಸ್ಟಮರ್ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ವೇಟ್ ಮಾಡ್ತೀನಿ ರೀ. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟೋಣಂತ ಅವ್ರದ್ದು ಅನಿಸುತ್ತೆ. ನನಗೇನು ಗೊತ್ತಿಲ್ಲ. ನೋಡೋಣ. ಮೇಡಮ್ ನಿಮ್ಮದೇನಾ? ಅವ್ರದ್ದೇ ತಗೊಳ್ಳಿ ಮೇಡಮ್. ಇವಾಗ ಡ್ರಾಪ್ ಐತಿ. ಇದಕ್ಕೆ 35 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. 18 ರೂಪಾಯಿ ಸರ್ಜ್ ಇರೋದು. ಎಷ್ಟು ಸರ್ 18 ರೂಪಾಯಿ ಕೊಟ್ಟವನಲ್ಲ ರೀ. ಏನು ಎಷ್ಟೊಂದು 90% ಅಂದರೆ ಒಂದು 30 ರೂಪಾಯಿ ಕೊಡಬೇಕು. 18 ರೂಪಾಯಿ ಕೊಟ್ಟಿರೋದು. ಎಷ್ಟು ಓನ್ಲಿ ನೋಡಿ. ಸರ್ಜ್ ಬೋನಸ್ 18 ಅಂತೆ. ಪರವಾಗಿಲ್ಲ ಬಿಡಿ, ಏನಾದರೂ ಕೊಡಲಿ. ಏನು ಬೇಕಾಗಿರೋದು 6 ಆರ್ಡ್ರು ಹೊಡೆಯೋಣ. 12:30 ಆಗಿದೆ. ಇನ್ನು 3:30 ಗಂಟೆ ಹೊಡಿಯೋಣ. ಇವಾಗ 1:30 ಗಂಟೆ ಆಗಿರೋದು. 75% ಇದೆ ಸಹಕಾರನಗರದಲ್ಲಿ. L&T ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. 1099 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 6 ಅವರ್ ಆಗಿದೆ. 20 ನಿಮಿಷ. ಇನ್ನೂ ಫಸ್ಟ್ ಟಾರ್ಗೆಟ್ಗೆ 2 ಬೇಕಾಗಿದೆ. ನೋಡೋಣ ಬರ್ರಿ. ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ನಂದಿನಿ ಡಿಲೆಕ್ಸ್ ಒಂದು ಆರ್ಡರ್ ಕೊಟ್ಟೆ RT ನಗರದಲ್ಲಿ. ಇವಾಗ ಜಸ್ಟ್ ಕ್ಯಾಶ್ ಆನ್ ಡೆಲಿವರಿ ಆಯಿತು. ಇವಾಗ ಅರ್ನಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ ಈಗ ತೋರಿಸ್ತೀನಿ. 1 ಸೆಕೆಂಡ್ ಓಪನ್ ಆಗೋದೇವ್ರೆ. 1294 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಶರೀಫ್ಬಾಯಿಂದ RT ನಗರ ಕೊಟ್ಟ ಎಲ್ಲಿ 65 ರೂಪಾಯಿ. ಇನ್ನು ಫುಡ್ ರೆಡಿ ಇಲ್ಲ. 1 ನಿಮಿಷ ಬಾರಪ್ಪ ಬೇಗ. ಎಷ್ಟು 10 ಆರ್ಡ್ರು. ಇವಾಗ ಬಿದ್ದಿದ್ದು 9 ಆರ್ಡ್ರು. ಬರ್ರಿ ಇದೊಂದು ಪಿಕಪ್ ಮಾಡಿ ಡೈರೆಕ್ಟಾಗಿ ಸಾಯಂಕಾಲ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 7:14 ಗಂಟೆ ಆಗಿರೋದು. ಅರ್ನಿಂಗ್ 1300 ಚಿಲ್ಲರೆ ಆಗಿದೆ. ಇನ್ನು ಬೇಕಾದ್ರೆ ಬರೀ 8 ಆರ್ಡ್ರಸ್ಸು. ನೋಡೋಣ ಸ್ವಲ್ಪ ಬೇಗ ಹೊಡೆದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹೊಡ್ಸೋಣ. ಯಾಕಂದ್ರೆ ಬರೀ 45% ಇರೋದು. ಇವಾಗ ಮತ್ತೊಂದು ಆರ್ಡ್ರ್ ಎಲ್ಲಿ ಕೊಟ್ಟನಪ್ಪ ಇರಿ ನೋಡೇ ಬಿಡೋಣ ಎಲ್ಲಿ ಕೊಟ್ಟಂತ. ನೋಡಿ ಹೊಸಸ್ ಕಿಚನ್ಸ್ ಅಂತೆ 20 ರೂಪಾಯಿನಾ. ಏನಿದು ಮಲ್ಟಿ ಆರ್ಡ್ರ್ ಅನಿಸುತ್ತೆ ಆಲ್ಮೋಸ್ಟು. ಓ ಕರೆಕ್ಟ್ ಮಲ್ಟಿ ಆರ್ಡ್ರೆ. ಕ್ಯಾಲ್ಕುಲೇಟರ್ ಒಂದು ಮಲ್ಟಿ ಆರ್ಡ್ರು ಒಂದು 50 ರೂಪಾಯಿ ಕೊಟ್ಟವನೆ. ಬರ್ರಿ ಇವೆರಡು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ.
ಏನಪ್ಪ ಸಮಾಚಾರ ಮಗ? ಎಷ್ಟು ಹೊಡೆದೆ? ಏನು ಫುಲ್ ರಿಚ್ ಆಗಿ ಬಿಟ್ಟು ಬಂದಿದ್ಯಾ? ಹಾಂ 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 ಜಿಂಗಲಲ್ಲ. ಹಾಂ ಇನ್ನೇನು ಸಮಾಚಾರ? ಎಷ್ಟು ಹೊಡೆದೆ ಬಾಗ್ರು? ಹಾಂ ಇನ್ನೂ ಹನ್ನೊಂದು ಆರ್ಡ್ರ್ ಹೊಡಿಬೇಕಂತ. ಯಾಕೆ ಈ ಹೀಟಿಗೆ ಟಿಚನ್ ಎಲ್ಲ ತೆಗೆದುಬಿಟ್ಟಿದ್ದೆ ನಿಮಗೆ? ಹಾಂ ಎಷ್ಟು ಹೊಡೆದಿದ್ದೆ ಅವಾಗ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ಎಷ್ಟು ಹೊಡೆದ ನೋಡೋಣ ರೀ ಇವನು. 927 26 ಆರ್ಡ್ರ್ ಹೊಡೆದವಣೆ. ನೋಡೋಣ ಬರೀ ಇನ್ನೂ 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು ಅವನೊಂದು ಪಿಕಪ್ ಮಾಡ್ಕೊಂಡು ಇನ್ನೊಂದು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಬ್ರಿಗೇಡ್ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ನೋಡಿ. ಹೆಂಗೆ ಬಿಲ್ಡಿಂಗ್ ಕಾಣ್ತಾ ಇದೆ ಮೇಲ್ಗಡೆಯಿಂದ. 20 ರೂಪಾಯಿ ಕೊಟ್ಟಿದ್ದ. ನೋಡೋಣ ಇವಾಗ ಮತ್ತೆ ಇಲ್ಲಿ ಆರ್ಡ್ರ್ ಕೊಡಿಸ್ತಾನೆ. 40% ಸರ್ಜ್ ಇದೆ. ಇನ್ನೂ ಬೇಕಾಗಿರೋದು 6 ಆರ್ಡ್ರು. ನೋಡೋಣ ವೇಟ್ ಮಾಡಿಬಿಟ್ಟು ಇಲ್ಲೇ ಊರೇನು ಮಾಲ್ ಬ್ರಿಗೇಡ್ ಹತ್ರನೇ ಇದ್ದೀನಿ. ಬ್ರಿಗೇಡ್ ಅಪಾರ್ಟ್ಮೆಂಟಲ್ಲಿ ನೋಡಿ ಏನು ಸೈಕಾಗಿ ಕಾಣ್ತೈತೆ. ಇವಾಗ ಒಂದು ಆರ್ಡ್ರ್ ಬಿದ್ದೈತೆ ನನಗೆ. 13 ಕಿಲೋಮೀಟ್ರ್, ಆಲ್ಮೋಸ್ಟ್ 14 ಕಿಲೋಮೀಟ್ರು. 70 ರೂಪಾಯಿ ರಿಟರ್ನು. ಎಲ್ಲಿಂದ ಗೊತ್ತಾ? ಶಿವಸಾಗರ್ ಹೋಟೆಲಿಂದ ಆರ್ಡ್ರ್ ಬಿದ್ದಿರೋದು. ಇದು ಯಾವ ಏರಿಯಾ ಹಾಕೋ? ಇದು ಬಸವನಗುಡಿಗೆ ಆರ್ಡ್ರ್ ಬಿದ್ದೈತೆ. ಏನು ಮಾಡೋಣ? ಬಸವನಗುಡಿಗೆ ಆರ್ಡ್ರ್ ಬಿದ್ದಿರೋದು. ಅಲ್ಲಿಂದ ರಿಟರ್ನ್ 70 ರೂಪಾಯಿ ಐತಲ್ಲ, ಆರ್ಡ್ರ್ ಕೊಟ್ಬಿಡ್ತಾನೆ. ಅದೇ ಊರು ಎಲ್ಲ 70 ರೂಪಾಯಿ ಹೋಗ್ಬಿಡುತ್ತೆ. ಬರೀ 133 ರೂಪಾಯಿ. ಏನು ಮಾಡಲಿ ಅಂತ ತಿಳಿತಾ ಇಲ್ಲ. ಹೋಗ್ಲಾ ಬೇಡ ಅಂತ. ಇನ್ನು ಬೇಕಾಗಿರೋದು ನನಗೆ ಇನ್ನೂ 5-6 ಆರ್ಡ್ರ್ ಬೇಕಾಗಿದ್ದು. ಅಂದರೆ 2 ಆರ್ಡ್ರ್ ಕೌಂಟ್ ಆಗುತ್ತೆ. 133 ನೋಡೋಣ ರೀ. ಬೇಡ, ರಿಜೆಕ್ಟ್ ಮಾಡೋಣ. ರಿಜೆಕ್ಟ್ ಮಾಡಿಬಿಡ್ತೀನಿ. ದಿಸ್ ರಿಜೆಕ್ಟ್ ಆರ್ಡ್ರು. ಅಲ್ಲಿ ಅಷ್ಟು ದೂರ ಯಾರು ಹೋಗ್ತಾರೆ? ನೋಡೋಣ ಮತ್ತೆ ಬೇರೆ ಆರ್ಡರ್ ಬಿದ್ದರೆ ನೋಡೋಣ. ಬೇರೆ ಆರ್ಡರ್ ಬಿದ್ದರೆ ಎಲ್ಲರೂ ಕೊಟ್ಟರೆ ತೊಗೊಂಡು ಹೋಗ್ತೀನಿ. ಇರಿ ವೇಟ್ ಮಾಡ್ತೀನಿ ನೋಡೋಣ. ಬೇರೆ ಇದು ರಿಜೆಕ್ಟ್ ಆಯ್ತು ನೋಡಿ. ಅಷ್ಟು ದೂರ ಆರ್ಡ್ರ್ ಮಾಡಿಕೊಟ್ರೆ ಹೆಂಗೆ ಯಾರು ಹೋಗ್ತಾರೆ ನೋಡಿ. 14 ಕಿಲೋಮೀಟ್ರ್ 133. ರಿಟರ್ನ್ ಆರ್ಡ್ರ್ ಕೊಟ್ಬಿಡ್ತಾನೆ. ರಿಟರ್ನ್ ಅಮೌಂಟ್ ಫುಲ್ ಕೊಡಲ್ಲ ಅದನ್ನು. ಅದ್ರ ಹತ್ರ ಒಂದು 130 ಪ್ಲಸ್ 70 ರೂಪಾಯಿ ಕೊಡ್ಬೇಕಾನೆ. ಎಲ್ಲ ಸೇರಿಸಿದ್ರೆ ಒಂದು 200 ರೂಪಾಯಿ ಆಗ್ತಿತ್ತು. ಇವಾಗ ಸ್ಮೋಕಿ ಡೋಕಿಂದ ಲೋಕಲ್ ಆರ್ಡ್ರ್ ಕೊಟ್ಟ. ಇಂಥವೆಲ್ಲ ಕನ್ಫರ್ಮ್ ಸಾಕು ನಮಗಿಷ್ಟೇ. ನೀನು ಪಿಕಪ್ ಮಾಡಿ ಡ್ರಾಪ್ ಮಾಡಿ ನೋಡಿ. 49 ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ. ಡ್ರಾಪ್ ಇಲ್ಲಪ್ಪ ಅಂದರೆ ಇದಕ್ಕೆ ತೋರಿಸ್ತೀನಿ. ರಾಮ ಹಾಸ್ಪಿಟಲ್ ಅಷ್ಟೇ ಸಾಕು. 2-3 ಆರ್ಡ್ರ್ ಹೊಡೆದ್ರೆ ಅದೇ ದುಡ್ಡು ಬಂದುಬಿಡುತ್ತೆ ನನಗೆ. ಸಾಕು ಅಷ್ಟೇ. ಇವಾಗ ಸ್ನೇಹಿತರೆ ಟೈಮ್ ಬಂದುಬಿಟ್ಟು 9:04 ಆಗಿದೆ. ಟಾರ್ಗೆಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. 35 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ 1500 ಚಿಲ್ಲರೆ ಆಗಿದೆ. 11 ಅವರ್ 11 ನಿಮಿಷ ಕೆಲಸ ಮಾಡಿದ್ದೀನಿ. ಇಲ್ಲಿ 33 ಆರ್ಡ್ರ್ ಆಗಿದೆ. ಇದರಲ್ಲಿ 30 ಅಂದರೆ ಅರ್ಧ ಕೌಂಟಿಂಗ್ ಆಗಿದೆ. ಇವಾಗ ಇಲ್ಲಿ SRS ಸಿಗ್ನಲಲ್ಲಿ ಒಂದು ಆರ್ಡ್ರ್ ಬಿದ್ದಿರೋದು. ಎಲ್ಲಪ್ಪ ಅಂದರೆ ಜಾಳಲ್ಲಿ ವಿಲೇಜ್ಗೆ ಒಂದು ಆರ್ಡ್ರ್ ಬಿದ್ದೈತೆ. ಕೊಟ್ಬಿಟ್ಟು ಒಂದು ಹೊಡೆದ್ರೆ ಒಂದು 66. ಇನ್ನೂ ಎಷ್ಟು ರೆಡಿ ಇಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ವೇಟ್ ಮಾಡೋಣ. ಲಾಸ್ಟಲ್ಲಿ ಸಿಗ್ತೀನಿ ನಿಮಗೆ. ಇವಾಗ ಪೂರ್ತಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ಟೈಮ್ 10 ಗಂಟೆಗೆ ಹೋಟೆಲ್ ಎಂಪೈರಿಂದ ಇನ್ನೊಂದು ಆರ್ಡ್ರ್ ಕೊಟ್ಟಿರೋದು. ಎಲ್ಲಿ ಅಬ್ಬಿಕೆರೆ ಕಡೆ ಎಲ್ಲೋ ಕೊಟ್ಟವನೆ. ನೋಡೋಣ ದೊಡ್ಡ ಬಿದ್ದರೆ ಕಡೆ ಬಿದ್ದಿರೋದು. ಬರೀ ಇದನ್ನು ಡ್ರಾಪ್ ಕೊಟ್ಬಿಟ್ಟು ಮನೆ ಕಡೆ ಹೋದ್ಮೇಲೆ ಸರಿ ಲಾಸ್ಟಲ್ಲಿ ಸಿಗ್ತೀನಿ. ಇವಾಗ ಜಸ್ಟ್ ಡ್ರಾಪ್ ಕೊಟ್ಟೆ. ನೋಡೋಣ ರೀ ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದೆ ಅಂತ ತೋರಿಸ್ತೀನಿ. ಡ್ಯೂಟಿ ಆಫ್ ಮಾಡಿಬಿಡೋಣ. 10:50 ಗಂಟೆ ಆಗಿದೆ. ಅರ್ನಿಂಗ್ಸ್ ಟೋಟಲ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 2,000 ರೂಪಾಯಿ ಆಗಿದೆ. 2,400 ಪ್ಲಸ್ 500 2,500 ಅಮೌಂಟಾಗಿದೆ. 39 ಆರ್ಡ್ರ್ ಹೊಡೆದಿದ್ದೀನಿ. ಗಾಡಿ ಕಿಲೋಮೀಟರ್ಸು ಎಷ್ಟಾಗಿದೆ ಅಂತ ಬರೀ ತೋರಿಸ್ತೀನಿ. 12.5 ಗಂಟೆ ಹೊಡೆದಿದ್ದೀನಿ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನೋಡೋಣ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ಗಾಡಿ ಕಿಲೋಮೀಟ್ರ್ ಎಷ್ಟಾಗಿದೆ ಅಂತ. ನೋಡಿ ಬಿಡೋಣ ಗಾಡಿ ಕಿಲೋಮೀಟ್ರ್ ಎಷ್ಟಪ್ಪಾಗಿದೆ ಅಂದರೆ 10,891 ಕಿಲೋಮೀಟ್ರ್. ಸರಿ 10,891 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಬೆಳಗ್ಗೆ ಎಷ್ಟು ಹೊಡೆದಿದ್ದೀನಿ ಕ್ಯಾಲ್ಕುಲೇಟ್ ಮಾಡ್ತೀನಿ ರೀ. ಬೆಳಗ್ಗೆ ಬಂದುಬಿಟ್ಟು 10,687 ಹೊಡೆದಿದ್ದೆ. ಇವಾಗ ಹೊಡೆದಿರೋದು 10,809 ಕಿಲೋಮೀಟ್ರ್ಸು. ಟೋಟಲ್ 204 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಮತ್ತು ನೀವು ಎಷ್ಟು ಕಿಲೋಮೀಟ್ರ್ ಹೊಡೆದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.